ಬೆಂಗಳೂರಿನ ಗುಂಡಿಗಳ ಕಥೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಸಚಿವರ ಡೆಡ್ಲೈನ್ ದಿನದಿಂದ ದಿನಕ್ಕೆ ಬೆಳೀತಾನೆ ಇದೆ. ಆದರೂ ಕೆಲಸ ಮಾತ್ರ ಆಗ್ತಿಲ್ಲ. ಇದಕ್ಕೆ ಶ್ರೀರಾಂಪುರ ಏರಿಯಾದ ರಸ್ತೆಗಳು ಹೊರತಲ್ಲ. ಹಾಗಾದ್ರೆ ಅಲ್ಲಿನ ರಸ್ತೆಗಳು ಹೇಗಿವೆ? ಈ ಬಗ್ಗೆ ನಮ್ಮ ಪ್ರತಿನಿಧಿ ನಂದಿನಿ ವಿವರಿಸ್ತಾರೆ, ನೋಡಿ. ಶ್ರೀರಾಂಪುರ ಬರ್ತೀಯನಪ್ಪ ಹಿಂಗೆ ಅಂದಿದ ತಕ್ಷಣ ಎಲ್ಲ ಆಟೋ ಚಾಲಕರು ಮೊದಲು ಮೂಗು ಬರೀತಾರೆ. ಕಾರಣ ಇಷ್ಟೇ, ಬೆಂಗಳೂರಿನ ಶ್ರೀರಾಂಪುರದ ರಸ್ತೆ ಗಲ್ಲಿ ಗಲ್ಲಿಯಲ್ಲೂ ಅಧ್ವಾನದ ಸ್ಥಿತಿಯಲ್ಲಿದೆ. ಹಾಗಾದರೆ ಹದಗೆಟ್ಟಿರೋ ಶ್ರೀರಾಂಪುರದ ಗಲ್ಲಿ ಗಲ್ಲಿ ರಸ್ತೆಗಳಿಂದ ಸ್ಕೂಲು ಮಕ್ಕಳು ಹಾಗೂ ವಯಸ್ಸಾದವರು ಯಾವ ರೀತಿ ಪರಿತಪಿಸ್ತಿದ್ದಾರೆ ಅನ್ನೋದನ್ನ ಇವತ್ತಿನ ರಿಯಾಲಿಟಿ ಚೆಕ್ನಲ್ಲಿ ನೋಡೋಣ ಬನ್ನಿ. ಮುಖ್ಯ ರಸ್ತೆಯಿಂದ ನೇರವಾಗಿ ಓಕ್ಲಿಪುರಂಗೆ ಸಂಪರ್ಕ ಕಲ್ಪಿಸುವಂತಹ ಮಧ್ಯಮ ರಸ್ತೆ ಇದು ಭಾರತೀಯ ವಿದ್ಯಾಭವನ BBMP ಪಬ್ಲಿಕ್ ಸ್ಕೂಲ್ನ ರಸ್ತೆ. ಇಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳು ಇದೇ ಮಾರ್ಗವಾಗಿ ಸಂಚರಿಸಬೇಕಾಗುತ್ತೆ. ಇಂತಹ ರಸ್ತೆಯನ್ನಾದರೂ ನಮ್ಮ ಜನಪ್ರತಿನಿಧಿಗಳು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸ್ವಲ್ಪವಾದರೂ ಸ್ವಚ್ಛವಾಗಿಟ್ಟಿದ್ದಾರಾ? ಅಷ್ಟೇ ಅಲ್ಲದೆ ಹಳ್ಳ ಮುಕ್ತವಾಗಿಸಿದಾರ ಅಂತ ಕಣ್ಣಾಯಿಸಿದ್ರೆ ಸಾಕು, ಗುಂಡಿಮಯವಾಗಿದೆ. ಎಷ್ಟೊತ್ತಿಗೆ ಬಂದರೂ ನಾವು ಸ್ಕೂಲ್ 3:15ಗೆ ಬಿಟ್ಟರೆ ನಾವು ಇಲ್ಲಿಗೆ ಗಾಡಿಯಲ್ಲಿ ಬರೋ ಅಷ್ಟಿಗೆ 4:30 ಆಗುತ್ತೆ. ಅಷ್ಟು ಈ ರೋಡ್ಗಳು ಹೆಂಗೆ ಇನ್ನೂ ಮಳೆ ಬಂದರೆ ಇನ್ನೂ ಜಾಸ್ತಿ ಗಲೀಜಾಗ್ಬಿಡುತ್ತೆ. ನಡ್ಕೊಂಡು ಬರೋಕ್ಕೆ ಆಗಲ್ಲ. ಫುಲ್ ನಮ್ಮ ಯೂನಿಫಾರ್ಮ್ ಎಲ್ಲ ಹೆಂಗೆಂಗೋ ಆಗ್ಬಿಡುತ್ತೆ. ಆದರೆ ಗುಣಮಟ್ಟದ ಕಾಮಗಾರಿ ನಡೆದಿರೋ ಹಿನ್ನೆಲೆಯಲ್ಲಿ ಒಂದೇ ಮಳೆಗೆ ಈ ರೀತಿಯ ಪರಿಸ್ಥಿತಿ ಉಂಟಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಇದರಿಂದ ಎಚ್ಚೆತ್ತು ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಮುಸ್ಲಿಂ ಬಾಂಧವರ ಸಂಭ್ರಮದ ಹಬ್ಬ ರಂಜಾನ್ಗೆ ಕ್ಷಣಗಣನೆ ಆರಂಭವಾಗಿದೆ. ರಂಜಾನ್ ಹಬ್ಬ ಹತ್ತಿರ ಬರ್ತಾ ಇದ್ದ ಹಾಗೆ ಇತ್ತ ವಿವಿಧ ಖಾದ್ಯಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ. ಹೌದು, ಮಾರ್ಕೆಟ್ಗಳಲ್ಲಿ ವಿವಿಧ ರಾಜ್ಯದ ಟೇಸ್ಟಿ ತಿನಿಸುಗಳ ಲೋಕವೇ ಅನಾವರಣಗೊಂಡಿದೆ. ಹಾಗಾದ್ರೆ ಬನ್ನಿ ಈ ಲೋಕವನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಪತಾ ಗೋಸ್ಟ್, ಚಿಕನ್ ಅಲೂಮ್, ಟಂಗ್ ಟೋಸ್ಟ್, ಚಿಕನ್ ಕಟಿ ರೋಲ್ ಒಂದೇ ಎರಡೇ ಹೆಸರು ಕೇಳ್ತಾ ಇದ್ರೇನೆ ಬಾಯಲ್ಲಿ ನೀರೂರುತ್ತೆ. ಇಷ್ಟೊಂದು ವೆರೈಟಿ ಖಾದ್ಯಗಳು ಗ್ರಾಹಕರನ್ನ ಕೈಬೀಸಿ ಕರೆಯುತ್ತಿವೆ. ರಂಜಾನ್ ಹಬ್ಬ ಹತ್ತಿರ ಬರ್ತಾ ಇದ್ದಂತೆ ಫ್ರೇಜರ್ ಟೌನ್ನಲ್ಲಿ ವೆಜ್ ನಾನ್ ವೆಜ್ ಖಾದ್ಯಗಳು ಗ್ರಾಹಕರ ಮನಸೆಳೆತಿವೆ. ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿರೋ ಶೆಫ್ಗಳು ಸುಮಾರು 50ಕ್ಕೂ ಹೆಚ್ಚು ವೆರೈಟಿ ಫುಡ್ಗಳನ್ನ ರೆಡಿ ಮಾಡಿದ್ದಾರೆ. ಉಪವಾಸ ಓಪನಿಂಗ್ ಟೈಮಲ್ಲಿ ಎಲ್ಲ ಸಮೋಸ ತಿಂತಾರೆ, ಶಾಸ್ಲಿಕ್ ಚಿಕನ್ ತಿಂತಾರೆ, ಜ್ಯೂಸ್ ಇದೆ, ಶರ್ಬತ್ ಇದೆ, ಈ ಥರ ಪುಡ್ಡಿಂಗ್ ಇದೆ, ಇದೆಲ್ಲ ತಿಂತಾರೆ. ಆಮೇಲೆ ಒಂದು 7 ಗಂಟೆ 8 ಗಂಟೆಗೆ ಬಂದುಬಿಟ್ಟು ಟಂಗ್ ರೋಸ್ಟ್ ಇದೆ, ವೆರೈಟಿ ಫುಡ್ ಸಿಕ್ಕುತ್ತೆ, ಸ್ವೀಟ್ ಸಿಕ್ಕುತ್ತೆ, ಜ್ಯೂಸ್ ಸಿಕ್ಕುತ್ತೆ, ಆಯಿಲ್ ಫ್ರೈ ಐಟಮ್ ಸಿಕ್ಕುತ್ತೆ. ಎಲ್ಲ ಕ್ಯಾಸ್ಟ್ ಅವರು ಬರ್ತಾರೆ, ಬೇರೆ ಮುಸ್ಲಿಮ್ ಅಂತಾರ ಇಲ್ಲ. ಇಡೀ ದಿನ ಉಪವಾಸ ಮಾಡುವ ಮುಸ್ಲಿಮರು ಸಂಜೆಯಾಗುತ್ತಿದ್ದಂತೆಯೇ ಬಗೆ ಬಗೆಯ ತಿನಿಸುಗಳಿಗೆ ಮುಗಿಬೀಳ್ತಾರೆ. ಅದರಲ್ಲೂ ರಂಜಾನ್ ವೇಳೆ ತಯಾರಿಸುವ ಹರೀರಾ ಮುಸ್ಲಿಮರ ಫೇವರೇಟ್. I've come here just to hang out with my friends and stuff. Trust me, the food is amazing. The samosas, the chicken and everything is like really very nice. And yeah, that's about it.
ಒಟ್ಟಾರೆ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ರೆಡಿಯಾಗುವ ಈ ಖಾದ್ಯಗಳ ರುಚಿ ನೋಡಬೇಕು ಅನಿಸಿದ್ರೆ ಇಲ್ಲಿಗೆ ಭೇಟಿ ಕೊಡಬಹುದು. ಬಾಯಿ ಚಪ್ಪರಿಸುತ್ತಾ ಹೊಟ್ಟೆ ಬಿರಿಯುವ ಹಾಗೆ ತಿನ್ನಬಹುದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಮತಾ ಮರ್ದಾಳ್, ಸುವರ್ಣ ನ್ಯೂಸ್.